ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಿಲ್ಲುವ ಲಕ್ಷಣಗಳಂತೂ ಕಾಣ್ತಾ ಇಲ್ಲ. ಹೀಗಾಗಿ ನಮ್ಮಲ್ಲಿ ಗ್ಯಾಸ್ ಟ್ರಬಲ್ ಕಡಿಮೆ ಆಗ್ತಾ ಇಲ್ಲ. ಆಟೋ ಚಾಲಕರ ಗೋಳಂತೂ ಕೇಳುವವರು ಯಾರೂ ಇಲ್ಲ. ಇವತ್ತು ಕೂಡ ರಾಜ್ಯದಲ್ಲಿ ಆಟೋ ಚಾಲಕರ ಕಷ್ಟ ಕೇಳೋಕೆ ಯಾರೂ ಇಲ್ಲ ಎಂಬುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗ್ಯಾಸ್ ಬಂಕ್ಗಳ ಬಳಿಯಲ್ಲಿ ರಾತ್ರಿ ಇಡೀ ನಿದ್ದೆ ಮಾಡಿ ಗ್ಯಾಸ್ ತುಂಬಿಸಿಕೊಂಡು ಬದುಕಿನ ಹಸಿವು ನೀಗಿಸಿಕೊಳ್ಳುವುದಕ್ಕೆ ಒದ್ದಾಡ್ತಾ ಇರುವಂತಹ ದೃಶ್ಯಗಳು ಬೇಸರ ಮೂಡಿಸಿದೆ. ಕಲಾಸಿಪಾಳ್ಯದ ಆಟೋ ಎಲ್ಪಿಜಿ ಬಂಕ್ನಲ್ಲಿ ಗ್ಯಾಸ್ ಖಾಲಿಯಾದ್ರೂ ಕೂಡ ಆಟೋ ಚಾಲಕರು ಗ್ಯಾಸ್ಗಾಗಿ ಕಾದು ನಿಂತಿದ್ದಾರೆ. ನೋಡಿ ಯಾವ ಸ್ವರೂಪದಲ್ಲಿ ಕಾದು ನಿಂತಿದ್ದಾರೆ. ಅರೆ, ತಮ್ಮ ಆಟೋಗಳನ್ನ ಅಲ್ಲೇನೆ ಪರ್ಮನೆಂಟ್ ಆಗಿ ಪಾರ್ಕ್ ಮಾಡಿಬಿಟ್ಟಿದ್ದಾರೆ. ಬಂಕ್ನಲ್ಲಿ ಗ್ಯಾಸ್ ಇಲ್ಲ ಅಂತ ಹೇಳಿ ಚಾಲಕರಿಗೆ ಹೇಳಿದ್ರು ಕೂಡ ಕೇಳದೆ ಚಾಲಕರು ಗ್ಯಾಸ್ಗಾಗಿ ಪಟ್ಟನ್ನ ಹಿಡಿದು ಕುಳಿತಿದ್ದಾರೆ. ಅಂದ್ರೆ ಗ್ಯಾಸ್ ಬಂದಾಗ ತಗೋತೀವಿ ಅಂತ ಹೇಳಿ ಕುಳಿತಿದ್ದಾರೆ. ಏನ್ ಮಾಡೋದು, ಹೊಟ್ಟೆ ಪಾಡು. ಪಾಪ ಅವರು ಕೂಡ ಅವರ ಉದ್ಯೋಗವನ್ನ ಮಾಡಬೇಕು, ಅವರು ಕೂಡ ಕೆಲಸವನ್ನ ಮಾಡಬೇಕು. ಕೆಲಸ ಮಾಡಬೇಕು ಅಂದ್ರೆ ಆಟೋಗೆ ಗ್ಯಾಸ್ ತುಂಬಿಸಲೇಬೇಕು. ಆದ್ರೆ ಇಲ್ಲಿ ಬಂಕ್ನಲ್ಲಿ ಗ್ಯಾಸ್ ಇಲ್ಲ ಅಂತ ಹೇಳಿದ್ರು ಕೂಡ ಇಲ್ಲ, ಬಂಕ್ಗೆ ಗ್ಯಾಸ್ ಬಂದ್ಮೇಲೆ ನಾವು ತುಂಬಿಸಿಕೊಂಡು ಹೋಗ್ತೀವಿ ಅಂತ ಹೇಳಿ ಅಲ್ಲೇ ಕುಳಿತಿರುವಂತಹ ದೃಶ್ಯ ನಿಜಕ್ಕೂ ಮನ ಕಲಕುವಂತಹ ದೃಶ್ಯ ಇದು. ಆಟೋ ಗ್ಯಾಸ್ ಸಿಗಲ್ಲ ಅಂತ ಚಾಲಕರ ಪರದಾಟ ಹೇಳತ್ತಿರದಾಗಿದೆ. ನೋಡಿ, ಸಾಲಿನಲ್ಲಿ ಯಾವ ರೀತಿ ಕ್ಯೂನಲ್ಲಿ ಸರತಿ ಸಾಲಿನಲ್ಲಿ ನಿಂತಿರುವಂತಹ ದೃಶ್ಯಗಳು ನೀವು ಕಾಣ್ತಾ ಇರಬಹುದು. ಗ್ಯಾಸ್ಗಾಗಿ ಪರದಾಡುವಂತಹ ಪರಿಸ್ಥಿತಿ ಇನ್ನಿಲ್ಲ ಎಂಬುವಂತಾಗಿದೆ. ರಾಜ್ಯದಾದ್ಯಂತ ಆಟೋ ಚಾಲಕರ ಪರದಾಟ ಹೇಳುತ್ತಿರದಾಗಿದೆ. ಸಮಸ್ಯೆ ಸರಿಪಡಿಸುವಂತೆ ಸರ್ಕಾರಕ್ಕೆ ಮನವಿ ಕೂಡ ಮಾಡಿಕೊಂಡಿದ್ದಾರೆ ಚಾಲಕರು. ಪಾಪ ಅವರಿಗೆ ಅನಿವಾರ್ಯ ಕೂಡ ಇದೆ. ಪ್ರತಿ ಬಾರಿ ಹೀಗೆ ಆದ್ರೆ ನಾವು ಏನ್ ಮಾಡೋದು, ನಾವು ಜೀವನ ಹೇಗ್ ಮಾಡೋದು? ದಯವಿಟ್ಟು ಈ ಸಮಸ್ಯೆಯನ್ನ ಆದಷ್ಟು ಬೇಗ ಬಗೆಹರಿಸಿ. ನಾವು ಕೂಡ ದುಡಿಮೆ ಮಾಡಬೇಕು. ನಮ್ಮ ಮನೆಯಲ್ಲೂ ಸಂಸಾರ ಅನ್ನೋದಿದೆ. ನಾವು ಹೇಗೆ ಜೀವನ ಮಾಡಬೇಕು? ದಯವಿಟ್ಟು ಈ ಸಮಸ್ಯೆಯನ್ನ ಕೂಡಲೇ ಸರಿಪಡಿಸುವಂತೆ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಆಟೋ ಚಾಲಕರು.